ಅಲ್ಲ ಜನರೇ, ನೊಂದಿರೋರು ಜೀವಿಗಳಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಲೈಫಲ್ಲಿ ಎಲ್ಲ ಬರೋದು ಕಾಮನ್ನು. ಸೊ ಸೋತೆ ಅಂತ ಹೇಳ್ಬಿಟ್ಟು ಕುಗ್ಗಕ್ಕೆ ಹೋಗಬೇಡಿ, ಅದನ್ನೇ ನೀವು ಗೆಲ್ಲುವ ಮೆಟ್ಟಲ್ನ ಮಾಡ್ಕೊಳ್ಳಿ. ಸೊ ಅವಮಾನ ಇದ್ದ ಕಡೆ ನಾಳೆ ದಿವಸ ಸನ್ಮಾನನೂ ಬರೋದು. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಏನೋ ಆಯಿತು ನನ್ನ ಜೀವನದಲ್ಲಿ ಅಂತೇಳ್ಬಿಟ್ಟು ಸಾಯಕ್ಕಂತೂ ನಿರ್ಧಾರ ಮಾಡಬೇಡಿ. ಸೊ ನಿಮ್ಮ ಲೈಫಲ್ಲಿ ನೀವು ಯಾವತ್ತಿದ್ರೂ ಗೆಲ್ಲಬೇಕು ಅಂತ ಒಂದು ಮನಸ್ಸಲ್ಲಿ ಛಲ ಇಟ್ಕೊಂಡು ಏನೇ ಕಷ್ಟ ಬಂದ್ರೂ ಮುಂದೆ ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಲೈಫಲ್ಲಿ ಏನೇ ಬರಲಿ ಖುಷಿಯಾಗಿಂದ ಸ್ವೀಕರಣೆ ಮಾಡಿ, ಮತ್ತು ಲೈಫಲ್ಲಿ ಸ್ಮೈಲ್ ಇರಲಿ, ಸ್ಮೈಲ್ ಯಾವತ್ತೂ ಫೇಸಲ್ಲಿ ಇರಲಿ ಅಂತ ಕೇಳ್ತಾ ಇದ್ದೀನಿ. ಸೊ ಜೀವನ ತುಂಬ ಕಷ್ಟ ಜನರೇ, ಜೀವನ ತುಂಬ ಕಷ್ಟ ಇದೆ. ಸೊ ನಾವು ಅಂದ್ಕೊಂಡಿರೋ ಥರ ಜೀವನ ಅಲ್ಲ. ಸೊ ಜೀವನನ ನಾವು ಎಷ್ಟು ಬೇಗ ಖುಷಿಯಾಗಿ ತಗೊತೀವಿ, ಲೈಫ್ನ ನಾವು ಹೆಂಗೆ ಈಸಿಯಾಗಿ ತಗೊತೀವಿ ಅಂತ ಅದರ ಮೇಲೆ ಡಿಪೆಂಡ್ ಇದೆ. ಸೊ ನಮ್ಮ ಲೈಫಲ್ಲಿ ನಾವು ಏನು ಮಾಡ್ತೀವಿ, ನಾವು ಹೆಂಗಿರ್ತೀವಿ ಅದೇ ನಮ್ಮ ಲೈಫ್ ಆಗಿರುತ್ತೆ. ಸೊ ನಮ್ಮ ಲೈಫಲ್ಲಿ ಏನೇ ಆಯಿತು, ಬೇರೆಯವ್ರು ಏನೋ ಅಂದರು ಅಂತೇಳ್ಬಿಟ್ಟು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರ್ದು. ಮತ್ತೇನಂದರೆ ನಮಗೇನು ಬರಲ್ಲ, ನಾವಿರೋದು ಹೀಗೆ, ನಾವಿರೋದು ಹಾಗೆ ಅಂತ ಯಾವತ್ತೂ ಅನ್ಕೋಬೇಡಿ. ಸೊ ನಿಮ್ಮ ದೇವ್ರು ಎಲ್ಲರಿಗೂ ಒಂದೊಂದು ಏನಾದರೂ ಒಂದು ಕೊಟ್ಟಿರ್ತಾರೆ, ಯಾರು ವ್ಯಕ್ತವಾಗಿ ಭೂಮಿಯಲ್ಲಿ ಹುಟ್ಟಿಸಲ್ಲ. ಸೊ ಎಲ್ಲರಿಗೂ ಒಂದೊಂದು ಏನಾದರೂ ಒಂದು ಪ್ರತಿಭೆ ಆಗಲಿ ಏನೋ ಒಂದು ಕೊಟ್ಟಿರ್ತಾರೆ. ಸೊ ಲೈಫಲ್ಲಿ ಎಲ್ಲನೂ ಕೊಟ್ಟಿರ್ತಾರೆ. ನಾವು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಕಷ್ಟ ಬಂತಂತೇಳಿ ಯಾವತ್ತೂ ಸಾಯೋ ಅಂತ ನಿರ್ಧಾರ ಮಾಡಬಾರ್ದು. ಕಷ್ಟನ ದಾಟಿ ನಿಲ್ಲೋವ್ರೆ ನಿಜವಾದ ಹೀರೋ ಮತ್ತು ಹೀರೋಯಿನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಷ್ಟ ಬಂತಂದ್ರೆ ಸಾಯೋರು ನಿಜವಾಗೂ ಅವರು ಬದುಕಿದ್ದು ಕೂಡ ವೇಸ್ಟು, ಮತ್ತು ಅವ್ರು ಏಡಿಗಳಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಏನೇ ಬರಲಿ ಧೈರ್ಯವಾಗಿ ಮುನ್ನುಗ್ಗಿ, ಯಾರಿಗೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಬೇಡ. ನಿಮ್ಮ ಲೈಫು ನಿಮ್ಮಿಷ್ಟ, ಯಾರಿಗೂ ಪ್ರೂವ್ ಮಾಡೋದು ಬೇಕಾಗಿಲ್ಲ. ಯಾರೋ ಏನೋ ಅಂದರು, ಅವ್ರು ಹಂಗಂದ್ರು ಇವ್ರು ಹಂಗಂದ್ರು ಅಂತ. ಸೊ ನಿಮ್ಮ ಲೈಫು ನಿಮ್ಮಿಷ್ಟ. ಸೊ ನೀವು ಹೆಂಗೆ ಬೇಕಾದ್ರೂ ಲೀಡ್ ಮಾಡ್ಬೋದು, ಹೆಂಗೆ ಬೇಕಾದ್ರೂ ಇರ್ಬೋದು. ಲೈಫ್ ಇವತ್ತು ಇರ್ತೀವಿ, ನಾಳೆ ನಾನು ಇರಲ್ಲ, ಓಕೆನಾ? ಇವತ್ತಿರೋರು ನಾಳೆ ಇರ್ತೀವಿ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಸೊ ಇವಾಗ ನಾನು ಅಷ್ಟೇ, ಇವತ್ತು ನಾನು ಚೆನ್ನಾಗಿ ಮಾತಾಡ್ತೀನಿ, ಇವತ್ತು ಚೆನ್ನಾಗಿದ್ದೀನಿ ಅಂತ ನಾಳೆ ಬೆಳಿಗ್ಗೆ ನಾನು ಎದ್ದೊಳ್ತೀನಿ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಸೊ ಇರೋ ತನಕ ಖುಷಿಯಾಗಿರಿ. ಲೈಫಲ್ಲಿ ಏನೇ ಬರಲಿ ತಲೆ ಕೆಡಿಸ್